ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೇದ್ಯ ಮಲ್ನಾಡ್. ವೀಕ್ಷಕರೇ, ಇವತ್ತು ಪುಷ್ಯ ಮಾಸದ ಕೊನೆಯ ದಿನ, ಹಾಗೆ ಅಮಾವಾಸ್ಯೆ ಕೂಡ. ಅದರ ಜೊತೆಗೆ ಗರುಡ ಜಯಂತಿ ಬೇರೆ ಇದೆ. ಹಾಗಾದ್ರೆ ಪುಷ್ಯ ಮಾಸದ ಅಮಾವಾಸ್ಯೆ ಎಂದು ಗರುಡ ಜಯಂತಿಯನ್ನ ಯಾವ ರೀತಿಗೆ ಆಚರಣೆ ಮಾಡಬೇಕು, ಆಚರಣೆಯನ್ನ ಮಾಡಿದಾಗ ನಮ್ಗೆ ಯಾವ ರೀತಿ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದರ ಜೊತೆಗೆ ಎಂದಿನಂತೆ ಇವತ್ತು ಕೂಡ ದ್ವಾದಶ ರಾಶಿಗಳ ಫಲಾನುಫಲ ಅಥವಾ ಬಲ ಹೇಗಿದೆ, ಯಾವ ರಾಶಿಯವರಿಗೆ ಇವತ್ತು ಯಾವ್ಯಾವ ರೀತಿಯಾದಂತಹ ಬಲ ಇದೆ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋಣ. ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳು ಹಾಗೆ ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಂ ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಎಸ್ ಗುರುಜಿ, ಎಲ್ಲರೂ ಕೂಡ ರಾಶಿ ಭವಿಷ್ಯ ಅಂದ ತಕ್ಷಣ ಕಾಯ್ತಾ ಇರ್ತಾರೆ, ಇವತ್ತಿನ ರಾಶಿ ನಮ್ಮ ರಾಶಿ ಹೆಂಗಿದೆಯಪ್ಪ, ಯಾವ ಬಲ ಹೆಂಗಿದೆ ಅಂತ. ಅದಕ್ಕೂ ಮುಂಚೆ ಇವತ್ತಿನ ಪಂಚಾಂಗವನ್ನು ತಿಳಿಸ್ಕೊಟ್ಬಿಡಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಹಿಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ, ಸೋಮವಾರ, ಶ್ರವಣ ನಕ್ಷತ್ರ, ಸಿದ್ಧಿಯೋಗ, ಬಾಲವಕರಣ. ಈ ದಿನ ರಾಹು ಕಾಲವನ್ನು ನಾವು ನೋಡಿದಾಗ ಬೆಳಗ್ಗೆ 8 ಗಂಟೆ 16 ನಿಮಿಷದಿಂದ 9 ಗಂಟೆ 43 ನಿಮಿಷದವರೆಗೆ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 4 ನಿಮಿಷದಿಂದ 3 ಗಂಟೆ 31 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಗ್ಗೆ 11 ಗಂಟೆ 10 ನಿಮಿಷದಿಂದ 7 ನಿಮಿಷದವರೆಗೆ. ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 9 ಗಂಟೆ 58 ನಿಮಿಷದಿಂದ 10 ಗಂಟೆ 19 ನಿಮಿಷದವರೆಗೂ ಶುಭ ಕಾಲ, ಶುಭ ಕಾರ್ಯಗಳನ್ನು ಮಾಡಬಹುದು. ಪಂಚಾಂಗ ಈ ದಿನ ಈ ರೀತಿ ಇದೆ. ಎಸ್ ಗುರುಜಿ, ಇನ್ನು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಇವತ್ತು ನಮ್ಮ ರಾಶಿ ಹೆಂಗಿದೆಯಪ್ಪ ತಿಳ್ಕೊಳ್ಳಿಕ್ಕೆ. ಸೊ ಇವತ್ತಿನ ರಾಶಿ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ ಏನ್ ಹೇಳ್ತೀರಿ? ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು, ಮಾತಿನ ಚಕಮುಕಿಗೆ ಇಳಿದ್ಬಿಡ್ತೀರಾ, ವಾದ ವಿವಾದಗಳಿಗೆ ಈ ದಿನ ಇಳಿಬೇಡಿ. ಇದರಿಂದ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಗೆ ವಿವಾಹಕ್ಕೆ ಅಡಚಣೆಗಳಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಮನಸ್ಸಿಗೆ ಚಿಂತೆ, ಮಿತ್ರರಿಂದ ತೊಂದರೆ. ಯಾರನ್ನ ನಿಮ್ಮ ಮಿತ್ರರು ಗೆಳೆಯರು ನನಗೆ ಸಹಾಯಕರಾಗ್ತಾರೆ ಅಂತ ಅನ್ಕೊಂಡಿರ್ತೀರೋ ಅಂಥವರಿಂದಾನೇ ನಿಮಗೆ ತೊಂದರೆ, ತಾಪತ್ರಯಗಳು ಕಟ್ಟಿಟ್ಟ ಬುತ್ತಿ. ಈ ದಿನ ಎಚ್ಚರಿಕೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋ ಪೂಜೆಯನ್ನ ಮಾಡಿ ಹಸು ಮತ್ತೆ ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಪಾಪ ಬುದ್ಧಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಹಾಗಂತ ಪಾಪದ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗಬೇಡಿ. ಇದರಿಂದ ಮುಂದೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಸಲ್ಲದ ತಕರಾರುಗಳು ಈ ದಿನ ಆಗ್ತಕ್ಕಂಥದ್ದು. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ, ವ್ಯವಹಾರದಲ್ಲಿ ಶತ್ರುಗಳನ್ನು ಸದೆಬಡಿತಕ್ಕಂಥ ಒಂದು ಬುದ್ಧಿಶಕ್ತಿ ಈ ದಿನ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ವಾಹನ ಯೋಗ, ಯಾರ್ಯಾರು ವಾಹನವನ್ನು ತಗೋಬೇಕು ಅಂತ ಓಡಾಡ್ತಾ ಇದ್ದೀರೋ ಅಂತವರಿಗೆ ವಾಹನ ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವ ಪಂಚಾಕ್ಷರಿಯ ಮಂತ್ರ ಓಂ ನಮಃ ಶಿವಾಯ. ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಒಂದು ದಿನವಾಗುತ್ತೆ. ವಸ್ತ್ರ ಖರೀದಿಯನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ. ಸ್ಥಗಿತ ಕಾರ್ಯಗಳು ಕೂಡ ನಡೀತಕ್ಕಂಥ ಒಂದು ದಿನವಾಗುತ್ತೆ. ನಿಂತು ಹೋಗಿರ್ತಕ್ಕಂಥ ಕಾರ್ಯಗಳು ಈ ದಿನ ಪುನರಾರಂಭ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಗಣಪತಯೇ ನಮಃ. ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಗಣೇಶನ ಆಲಯಕ್ಕೆ ಹೋಗಿ 21 ಗರಿಕೆಗಳನ್ನು ಅರ್ಪಣೆಯನ್ನ ಮಾಡಿ 21 ನಮಸ್ಕಾರಗಳನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ನೀಚ ಜನರ ಸಹವಾಸವನ್ನ ಮಾಡತಕ್ಕಂಥ ಒಂದು ದಿನವಾಗುತ್ತೆ. ನೀಚ ಜನರ ಸಹವಾಸವನ್ನ ಮಾಡಿ ದುರಭ್ಯಾಸಗಳನ್ನ, ದುಶ್ಚಟಗಳನ್ನ ಕಲ್ತುಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ವ್ರತ ಧನಹಾನಿ, ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಉಳಿತಾಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ.
ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರುತ್ತೆ. ಋಣಬಾಧೆ, ಎಲ್ಲೋ ಒಂದು ಕಡೆ ಋಣಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಪರರ ಧನ ಪ್ರಾಪ್ತಿ ಆಗ್ತಕ್ಕಂಥ ಒಂದು ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನ ಮಾಡಿ ಸೂರ್ಯನಿಗೆ ಗೋಧಿ ಪಾಯಸವನ್ನ ನೈವೇದ್ಯವನ್ನ ಮಾಡಿ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಸ್ನೇಹಿತರಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನವಾಗತ್ತೆ. ಸ್ತ್ರೀ ಲಾಭ, ತೀರ್ಥಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಮನಃಶಾಂತಿ. ನಿಮ್ಮ ಹಣ ಕಳ್ಳರ ಪಾಲಾಗ್ತಕ್ಕಂಥ ಸಾಧ್ಯತೆಗಳಿದೆ, ಎಚ್ಚರವನ್ನು ವಹಿಸಿ. ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿರ್ತಕ್ಕಂಥದ್ದು ದಾಖಲಾತಿಗಳಿರಬಹುದು ಅಥವಾ ಹಣ ಇರಬಹುದು, ಕಳ್ಳರ ಪಾಲಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯಿಂದ ದಿನವನ್ನು ಕಳಿತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಶ್ವೇತಾಂಬರಧರಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಕ್ಷೀರ ಅಂದ್ರೆ ಹಾಲನ್ನ ಅರ್ಪಣೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ವಿಘ್ನಗಳನ್ನ ಅನುಭವಿಸಬೇಕಾಗತ್ತೆ. ಮೋಸದ ವಂಚನೆಗೆ ಬೀಳಬೇಕಾಗತ್ತೆ. ಯಾರಾದ್ರೂ ಬೆಳ್ಳಗೆ ಮಾತಾಡಿದ್ರೆ ನಂಬಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ದೇವತಾ ಕಾರ್ಯಗಳಲ್ಲಿ ಒಲವನ್ನು ತೋರಿಸ್ತೀರಾ. ನೀವಾಡುವ ಮಾತಿನಿಂದ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಜಾಗ್ರತೆಯಿಂದ ವ್ಯವಹಾರವನ್ನ ಮಾಡ್ತಕ್ಕಂಥದ್ದು, ಜಾಗ್ರತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಶ್ರೀ ಸಾಯಿನಾಥಾಯ ನಮಃ ಈ ಮಂತ್ರವನ್ನ 54 ಬಾರಿ ಜಪವನ್ನ ಮಾಡಿ ಗುರು ಸಮಾನರಾಗಿರ್ತಕ್ಕಂಥವರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಉಳಿದಂತಹ ರಾಶಿಗಳ ಫಲಾನುಫಲವನ್ನ ಕೇಳ್ತೀನಿ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿನಿಂದ ವಂಶ ಅಂತ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಏನಿದೆ ಕೇಳಿ, ಗುರುಜಿ ಇದ್ದಾರೆ. ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಸರ್. ಯಜಮಾನ್ರ ಹೆಸರು ಹೇಳಿಮ್ಮ. ಬಿಜೀಶ್. ಸರಿ ಅಮ್ಮ, 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕಮ್ಮ. 8. ನಿಮ್ಮ ಮನೆ ದೇವರು ಯಾವ್ದಮ್ಮ? ಮನೆ ದೇವರು ಮುನೇಶ್ವರ. ಯಜಮಾನ್ರ ಏನ್ ಮಾಡ್ಕೊಂಡಿದ್ದಾರೆ? ಅವರು ಕೆಲ್ಸಕ್ಕೆ ಹೋಗ್ತಿದಾರ ಸರ್. ಸರ್ ಒಂದ್ ಕಡೆ ಜಾತಕ ನೋಡ್ಸಿದ್ದಕ್ಕೆ ಅವ್ರ ಜಾತಕ ನೋಡ್ಬೇಕು ಅಂತ ಹೇಳಿದ್ರು, ಮಕ್ಕಳಾಗೋದಿಕ್ಕೆ. ಖಂಡಿತವಾಗಿಮ್ಮ ನೋಡೋಣ. ಅಂದ್ರೆ ಸಂತಾನದ ವಿಚಾರವನ್ನ ನೀವು ಕೇಳ್ತಾ ಇದ್ದೀರಾ ಅಂತ ಆಯ್ತು, ಹೌದಲ್ವಾ? ಹೌದು. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ತಾಳೆಗರಿ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ. ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ರಾಹುವಿನ ಜೊತೆ ಸಂಯೋಗದಲ್ಲಿ ಇದ್ದಾನೆ. ಒಂದು ಅಪೂರ್ಣ ಕಾಲ ಸರ್ಪದೋಷ ಅಂತಕ್ಕಂಥದ್ದು ಒಂದು ನಿಮ್ಮನ್ನು ಕಾಡ್ತಾ ಇದೆ. ಈಗಾಗಲೇ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ದೀರಾ. ಇನ್ನೇನು ಆಯಿತು 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 ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಿರಾಶೆ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಹೌದಾ ಅಥವಾ ಇಲ್ವಾ? ಹೌದು. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. ವ್ಯವಸ್ಥಿತವಾಗಿ 3 ದಿನಗಳ ಕಾಲ ಸರ್ಪ ಸಂಸ್ಕಾರವನ್ನ ತಾಳೆಗರಿ ವನದಲ್ಲಿ ಪ್ರತ್ಯೇಕವಾಗಿ ಆಚರಣೆಯನ್ನ ಮಾಡಿ ನಂತರ ಪುತ್ರಕಾಮೇಷ್ಟಿ ಹೋಮವನ್ನ ತ್ರಿಕಾಲ ಅಂದರೆ ಪ್ರಾತಃ ಕಾಲದಲ್ಲೊಂದು, ಮಾಧ್ಯಾಹ್ನದಲ್ಲೊಂದು, ಸಾಯಂಕಾಲದಲ್ಲೊಂದು ಒಂದು ನದಿ ತೀರದಲ್ಲಿ ಶುಚಿರ್ಭೂತರಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾ ಭಕ್ತಿಭಾವದಿಂದ ಯಜ್ಞವನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ಆ ಹೋಮಕ್ಕೆ ಉಪಯೋಗಿಸ್ತಕ್ಕಂಥ ಪಾಯಸ ಅಂತಕ್ಕಂಥದ್ದು ಏನಿದೆ ಆ ಪಾಯಸವನ್ನ ಭಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಖಂಡಿತವಾಗಿ ಅತಿ ಶೀಘ್ರವಾಗಿ ಸಂತಾನ ಪ್ರಾಪ್ತಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದಗಳು ಅಮ್ಮ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕನಕಪುರದಿಂದ ಮಹಾಲಿಂಗ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಸಮಸ್ಯೆ ಏನಿದೆ ಕೇಳಿ, ಗುರುಜಿ ಇದ್ದಾರೆ. ಮಹಾಲಿಂಗ ಅವರೇ ನಮಸ್ಕಾರ. ನಮಸ್ಕಾರ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. ಗುರುಜಿ 7 ಗುರುಜಿ. 7. ನಿಮ್ಮ ಮನೆ ದೇವರು ಯಾವ್ದಪ್ಪ? ಮನೆ ದೇವರು ಬಂದು ಸಿದ್ದಪ್ಪಾಜಿ ಗುರುಜಿ. ಸರಿ, ನೀವೇನ್ ಮಾಡ್ಕೊಂಡಿದ್ದೀರಾ? ನಮ್ಮ ಮಾಮೂಲಿ ಪ್ರೈವೇಟ್ ಅಲ್ಲಿ ಡಿಶ್ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ ಅನ್ನೋದನ್ನ ನೋಡೋಣ. 1 2 3 4 5 6 7. ಏನು ಗುರುಗಳೇ, ಅಯ್ಯೋ ಸೈಕಲ್ ಹೊಡೆದು ಸುಸ್ತಾಗ್ತಾ ಇದೆ, ಅಂದ್ಕೊಂಡಿದ್ದೇನು ಸರಿಯಾಗಿ ಆಗಲ್ಲ, ಮಾಡೋ ಕೆಲಸದಲ್ಲಿ ಬಹಳಷ್ಟು ವಿಘ್ನಗಳು, ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳು, ಏನಾದರೂ ಒಂದು ಅಂದುಕೊಂಡ್ರೆ ಅನುಕೂಲದ ರೀತಿಯಲ್ಲಿ ಯಾವುದೂ ಕೂಡ ಆಗ್ತಾ ಇಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ, ಯಾವತ್ತು ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ, ಯಾವಾಗ ನನ್ನ ಮನೋವಾಂಚಲ್ಯ ಫಲಸಿದ್ಧಿ ಆಗತ್ತೆ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ. ಹೌದಾ ಅಥವಾ ಇಲ್ವಾ?
ಹೌದು ಗುರುಜಿ, ಹೌದು ಹೌದು. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ನಿಮ್ಮ ಮನೆ ದೇವರು ಸಿದ್ದಪ್ಪಾಜಿ ಅಂತ ಹೇಳಿದ್ರಿ, ಹೌದಲ್ವಾ? ಈ ಸಿದ್ದಪ್ಪಾಜಿಗೆ ವರ್ಷಕ್ಕೊಂದ್ಸರಿ ಒಂದು ಸೇವೆಯನ್ನ ನಿಮ್ಮ ಕುಟುಂಬದಿಂದ ಮಾಡ್ತಾ ಇದ್ರಿ. ಈಗ ಯಾಕೆ ನಿಲ್ಸಿದ್ದೀರಾ? ಅದೇ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಒಂದು ಮಧ್ಯ ಬಿಟ್ಬಿಟ್ವಿ ಗುರುಜಿ. ಹೌದು. ಯಾಕೆ ಬಿಟ್ರಿ? ಮನೆ ದೇವರು ಅಂತ ಅಂದ್ರೆ ಮನೆಗೆ ಯಜಮಾನನಾಗಿರ್ತಕ್ಕಂಥವನು ಕುಲದೇವತಾ, ಗೃಹ ದೇವತಾ, ಹೌದಲ್ವಾ? ಅದು ಯಾವುದೇ ಇರಬಹುದು. ಸಿದ್ದಪ್ಪಾಜಿಗೆ ವರ್ಷಕ್ಕೊಂದ್ಸರಿ ನೀವು ಸೇವೆಯನ್ನು ಮಾಡ್ತಾ ಇದ್ರಿ ನಿಮ್ಮ ಕುಟುಂಬದಿಂದ. ಅದು ನಿಂತಿರ್ತಕ್ಕಂಥದ್ದು ಅಂದರೆ ದೇವಶೇಷ ಅಂತಕ್ಕಂಥದ್ದನ್ನು ನೀವು ಇಟ್ಕೊಂಡಿದ್ದೀರಾ. ಯಾವುದೇ ಕಾರಣಕ್ಕೂ ದೇವಶೇಷವನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಇದರಿಂದಾನೇ ನಾನಾ ರೀತಿಯ ಸಮಸ್ಯೆಗಳು, ಅಭಿವೃದ್ಧಿ ಕುಂಠಿತ ಆಗ್ತಕ್ಕಂಥದ್ದು, ದರಿದ್ರತೆ ಇವೆಲ್ಲವೂ ಕೂಡ ಕಾಡುತ್ತೆ. ಮೊದಲು ಆ ಕೆಲಸವನ್ನು ಪುನರಾರಂಭವನ್ನು ಮಾಡಿ ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಖಂಡಿತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿನಿಂದ, ಜಲಜಾಕ್ಷಿ ಅಂತ. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ತಮ್ಮ ಸಮಸ್ಯೆ ಏನಿದೆ ಕೇಳಿ, ಮಾ ಗುರೂಜಿ ಇದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ತಾಯಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 9 ಗುರುಜಿ. 9. ನಿಮ್ಮ ಮನೆ ದೇವರು ಯಾವುದಮ್ಮ? ನರಸಿಂಹಸ್ವಾಮಿ ಗುರುಜಿ. ಲಕ್ಷ್ಮೀ ನರಸಿಂಹನ, ಕಂಬದ ನರಸಿಂಹನ? ಲಕ್ಷ್ಮೀ ನರಸಿಂಹ. ಲಕ್ಷ್ಮೀ ನರಸಿಂಹ. ಏನ್ ಮಾಡ್ಕೊಂಡಿದ್ದೀರಮ್ಮ? ಮನೇಲೆ ಇದ್ದ, ಸ್ವಲ್ಪ ಅಂಗಡಿ ಹಾಕೊಂಡಿದ್ದ. ಖಂಡಿತಮ್ಮ, ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1 2 3 4 5 6 7 8 9. 1 2 3 4 5 6 7 8 9. ಅದೇ ನಿಮ್ಮ ಪ್ರಶ್ನೆ ಇಷ್ಟೇ. ಬರೀ ನಷ್ಟ ಅಂತಕ್ಕಂಥದ್ದಾಗತ್ತೆ ಗುರುಗಳೇ. ಏನು ಮಾಡಿದ್ರೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಏನಾದರೂ ಜಾತಕದಲ್ಲಿ ದೋಷನೋ ಅಥವಾ ದೃಷ್ಟಿ ದೋಷನೋ ಶತ್ರು ಬಾಧೆನೋ, ಯಾರಾದರೂ ಸಹಾಯ ಮಾಡ್ತೀನಿ ಇಂದವರು ಕೂಡ ಸಹಾಯ ಮಾಡಲ್ಲ. ಸುಮ್ಮನೆ ಆಸೆ ಆಕಾಂಕ್ಷೆಗಳನ್ನು ತೋರಿಸ್ತಾರೆ. ಯಾವುದೂ ಕೂಡ ಅನುಕೂಲದ ರೀತಿ ಆಗಲ್ಲ. ನಮ್ಮಲ್ಲೂ ಕೂಡ ಮನೋವಾಂಚಲಿ ಎಲ್ಲರ ರೀತಿ ಚೆನ್ನಾಗಿರಬೇಕು, ಎಲ್ಲರ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಮನಸ್ಸಿದೆ. ಆದರೂ ಕೂಡ ಯಾವುದೂ ಕೂಡ ಕೈಗೂಡ್ತಾ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆಯನ್ನ ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ, ಹೌದು. ಯೋಚನೆ ಮಾಡ್ತಕ್ಕಂಥದ್ದು ಬೇಡಮ್ಮ. ಮೊದಲು ಜಾತಕದಲ್ಲಿ ಅಂದರೆ ಗ್ರಹಚಾರ ಅಂತ ಹೇಳ್ತಾರೆ ದೊಡ್ಡವರು. ಗ್ರಹಗಳ ಬಲಾಬಲಗಳನ್ನೇ ಗ್ರಹಚಾರ ಅಂತ ಕರೆಯೋದು. ಆ ಗ್ರಹಚಾರ ಸರಿ ಹೋಗಬೇಕು, ಗ್ರಹಗಳ ಬಲಾಬಲಗಳಿರಬೇಕು, ಗುರುಬಲ ಅಂತಕ್ಕಂಥದ್ದು ಬೇಕು, ಒಳ್ಳೆಯ ಸಮಯ ಅಂತಕ್ಕಂಥದ್ದು ಬರಬೇಕು. ಖಂಡಿತವಾಗಿ ಒಳ್ಳೆಯ ಸಮಯ ಅಂತಕ್ಕಂಥದ್ದು ಬರುತ್ತೆ. ಆದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಸ್ಥಾಪನೆಯನ್ನು ಮಾಡಿ, ಮೇರೂ ಸಮೇತ ಶ್ರೀಚಕ್ರ ಯಂತ್ರವನ್ನು ಇಟ್ಟು ವ್ಯವಸ್ಥಿತವಾಗಿ ಪ್ರತಿನಿತ್ಯ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಪ್ರತಿ ಶುಕ್ರವಾರ 8 ಜನ ಸುಮಂಗಲಿಯರಿಗೆ ಅರಿಶಿನ, ಕುಂಕುಮ, ಬಳೆ, ಬಿಚ್ಚಾಲೆಗಳನ್ನು ಕೊಟ್ಟು ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. 8 ಶುಕ್ರವಾರಗಳು ಎಡಬಿಡದೆ ನೀವು ಆಚರಣೆಯನ್ನು ಮಾಡಿ 9ನೇ ಶುಕ್ರವಾರದಿಂದ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡೋದಕ್ಕೆ. ಬನ್ನಿ ಹಾಗಾದ್ರೆ ಉಳಿದಂತಹ ರಾಶಿಗಳ ಫಲಾನುಫಲ ಹೇಗಿದೆ ಇವತ್ತು ತಿಳ್ಕೊಳ್ಳೋಣ. ಗುರುಜಿ, ಉಳಿದ ರಾಶಿಗಳ ಹೇಗಿದೆ ಬಲ ಇವತ್ತು ಅಂತ ನೋಡೋದಾದ್ರೆ ಏನ್ ಹೇಳ್ತೀರಿ? ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಅಧಿಕ ತಿರುಗಾಟ, ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಓಡಾಟಗಳನ್ನು ಹೆಚ್ಚಿಗೆ ಮಾಡಬೇಕಾಗತ್ತೆ. ಮನಸ್ಸಿನ ಹತೋಟಿಯನ್ನು ಕಳೆದುಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮನಸ್ಸನ್ನು ಕೆಡಿಸ್ಕೋಬೇಡಿ. ಏಕಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಶೀತ ಸಂಬಂಧವಾದ ರೋಗಗಳು ಈ ದಿನ ನಿಮ್ಮನ್ನು ಕಾಡುತ್ತೆ. ನರಗಳ ದೌರ್ಬಲ್ಯ, ನಿಶಕ್ತಿ ಅಂತಕ್ಕಂಥದ್ದನ್ನು ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಹತ್ತಿರದಲ್ಲೇ ಇರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಿತೃವಿನಿಂದ ಧನ ಸಹಾಯ, ತಂದೆಯಿಂದ ಹಣವನ್ನು ತಗೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಆರೋಗ್ಯದಲ್ಲಿ ಹೇರುಪೇರು, ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಮನಕ್ಲೇಶ, ಬೇಡದೇ ಇರತಕ್ಕಂಥ ವಿಚಾರಗಳೆಲ್ಲವನ್ನೂ ಕೂಡ ಮನಸ್ಸಿನ ಮೇಲೆ ಹಾಕ್ಕೊಂಡು ಇಲ್ಲದೆ ಇರತಕ್ಕಂಥ ಮನಸ್ಸು ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆ. ಷೇರು ವ್ಯವಹಾರಗಳಲ್ಲಿ ಯಾರ್ಯಾರು ತೊಡಗಿದ್ದೀರೋ ಅಂಥವರಿಗೆ ಲಾಭಗಳು ಈ ದಿನ ಕಂಡು ಬರುತ್ತೆ. ವಿಪರೀತ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಶ್ರೀ ವಿಜಯಲಕ್ಷ್ಮಿಯೇ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಸುಮಂಗಲಿಗೆ ಪಾದಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಒಂದು ದಿನವಾಗುತ್ತೆ.
ಹಣಕಾಸಿನ ಮುಗ್ಗಟ್ಟು ಈ ದಿನ ದಯಿಸುತ್ತೆ. ಕೆಲಸದಲ್ಲಿ ಒತ್ತಡ ಜಾಸ್ತಿ, ವರ್ಕ್ ಲೋಡ್ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಸ್ತ್ರೀ ಲಾಭ, ಸ್ಥಿರಾಸ್ತಿ ವಿಷಯದಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಿಮ್ಮ ಆಸ್ತಿಯ ವಿಚಾರದಲ್ಲಿ ಏನಾದರೂ ಈ ದಿನ ಲೇವಾದೇವಿಯನ್ನ ಮಾಡ್ತಕ್ಕಂಥದ್ದು, ವಿನಿಮಯವನ್ನ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮಾರ್ತಕ್ಕಂಥದ್ದು ಏನಾದರೂ ಇತ್ತು ಅಂತಾದ್ರೆ ಜಾಗ್ರತೆಯಿಂದ ವ್ಯವಹಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ, ಆಂಜನೇಯನಿಗೆ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ, ದೀರ್ಘದಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯನ್ನ ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯವನ್ನ ಮಾಡ್ಕೊಳ್ತಕ್ಕಂಥ ಒಂದು ದಿನ. ಯಾರ್ಯಾರು ಉದ್ಯೋಗವನ್ನ ಮಾಡ್ತಾ ಇದ್ದೀರೋ, ಉದ್ಯೋಗಸ್ಥರು ಯಾರಿದ್ದೀರೋ ಅಂಥವರಿಗೆ ಕೆಲಸ ಹೆಚ್ಚು. ಆ ಕೆಲಸವನ್ನ ನಿಭಾಯಿಸ್ತಕ್ಕಂಥ ಶಕ್ತಿಯೂ ಕೂಡ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಖರ್ಚಿನ ಬಗ್ಗೆ ನಿಯಂತ್ರಣವಿರಲಿ. ಖರ್ಚಿನ ಬಗ್ಗೆ ಎಚ್ಚರಿಕೆಯಿಂದ ಖರ್ಚನ್ನ ಮಾಡಿ. ಉಳಿತಾಯದ ಬಗ್ಗೆ ಸ್ವಲ್ಪ ಆಲೋಚನೆಯನ್ನ ಮಾಡಿ. ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿನವಾಗತ್ತೆ. ವಿರೋಧಿಗಳಿಂದ ಕುತಂತ್ರ ಅಂತಕ್ಕಂಥದ್ದು ನಡೆಯುತ್ತೆ. ಆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಜಾಗ್ರತೆಯಿಂದ ದಿನವನ್ನು ಕಳೀತಕ್ಕಂಥದ್ದು ತುಂಬಾ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಋಷಭೇಶ್ವರಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ದಶ ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಆದಾಯ ಉತ್ತಮವಾಗಿರುತ್ತೆ. ಯಾವುದೋ ಒಂದು ಮೂಲದಿಂದ ಆದಾಯ ಬರ್ತಕ್ಕಂಥ ಒಂದು ದಿನವಾಗುತ್ತೆ. ಸ್ವಲ್ಪ ಉಳಿತಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲಗಳು ಈ ದಿನ ಲಭ್ಯವಾಗುತ್ತೆ. ಸಹ ಉದ್ಯೋಗಿಗಳ, ನಿಮ್ಮ ಸಹಪಾಠಿಗಳ ಬೆಂಬಲ ಅಂತಕ್ಕಂಥದ್ದು ಈ ದಿನ ನಿಮಗೆ ಲಭ್ಯವಾಗುತ್ತೆ. ಸ್ವಲ್ಪ ಆಸ್ತಿ ವಿಚಾರದಲ್ಲಿ ಸಾಯಂಕಾಲದ ಸಮಯಕ್ಕೆ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಕಲಹಗಳನ್ನು ಮಾಡ್ಕೋಬೇಡಿ. ಆ ಜಗಳದಿಂದ ಯಾವುದೇ ರೀತಿಯ ಪ್ರಯೋಜನ ಅಂತಕ್ಕಂಥದ್ದಾಗಲ್ಲ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ, ವಿಷ್ಣು ಆಲಯಕ್ಕೆ ಹೋಗಿ ದೀರ್ಘದಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಮತ್ತೊಂದು ಬ್ರೇಕ್ ತಗೋಬಿಡೋಣ. ವೀಕ್ಷಕರ, ಈಗೊಂದು ವಿರಾಮ ತಗೊಳ್ಳೋಣ. ವಿರಾಮ ಆದ ನಂತರ ಇವತ್ತು ಪುಷ್ಯ ಮಾಸದ ಕೊನೆ ದಿನ, ಜೊತೆಗೆ ಅಮಾವಾಸ್ಯೆ, ಅದರ ಜೊತೆಗೆ ಗರುಡ ಜಯಂತಿ ಬೇರೆ ಬಂದಿದೆ. ಹಾಗಾದ್ರೆ ಇವತ್ತು ಇಷ್ಟಾರ್ಥ ಸಿದ್ಧಿಗಾಗಿ ನಾವೆಲ್ಲ ಏನ್ ಮಾಡಬೇಕು? ವೀಕ್ಷಕರೇ, ಬರೀ ಗುರೂಜಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಈ ಒಂದು ಪುಷ್ಯ ಮಾಸದ ಕರಾಳ ಅಮಾವಾಸ್ಯೆ ಅಂತ ಕರೀತಾರೆ. ಹೌದಾ, ಇದು ನಿಜವಾಗ್ಲೂ ಕರಾಳ ಅಮಾವಾಸ್ಯೆನ? ಎಲ್ಲದ್ರ ಬಗ್ಗೆ ಕೇಳ್ಕೊಳ್ಳೋಣ. ಗುರುಜಿ, ಇವತ್ತು ಪುಷ್ಯ ಮಾಸದ ಕೊನೆ ದಿನ, ಅಮಾವಾಸ್ಯೆ ಬೇರೆ ಇದೆ, ಹಾಗೆ ವಿಷ್ಣುವಿನ ವಾಹನ ಗರುಡ ಜಯಂತಿ ಕೂಡ. ಸೊ ಇವತ್ತು ನಮ್ಮೆಲ್ಲ ಇಷ್ಟಾರ್ಥ ಸಿದ್ಧಿಗಾಗಿ ನಾವೆಲ್ಲ ಏನ್ ಮಾಡಬಹುದು ಅಮಾವಾಸ್ಯೆ ಅಂತ ತಿಳಿಸಿ. ಮುಖ್ಯವಾಗಿ ಮೊದಲು ನೀವು ಹೇಳಿದ್ದು ಕರಾಳ ಅಮಾವಾಸ್ಯೆ ಅಂತ. ಒಂದು ಲೆಕ್ಕಾಚಾರದಲ್ಲಿ ಕರ್ನಾಟಕಕ್ಕೆ ಇದು ಕರಾಳ ಅಮಾವಾಸ್ಯೆ. ಯಾಕೆಂತಂದ್ರೆ ಪ್ರಜಾಪಾಲಕರನ್ನ ನಾವು ನೋಡಿದಾಗ ಇದಿರ್ತಕ್ಕಂಥ ಸಮಸ್ಯೆಗಳು ಅಂತಕ್ಕಂಥದ್ದು ಈಗಾಗಲೇ ಉಲ್ಬಣವಾಗಿದೆ. ಪಾಪ ಸಾರ್ವಜನಿಕರಿಗೂ ಕೂಡ ಏನ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತಪ್ಪು ಮಾಡ್ಬಿಟ್ವೇನೋ ಅಂತ ಬಹಳಷ್ಟು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಆದ್ರೆ ಜಗತ್ತಿಗೆ ಕರಾಳ ಅಮಾವಾಸ್ಯೆ ಖಂಡಿತವಾಗಿ ಅಲ್ಲ. ಆದ್ರೆ ಇವತ್ತು ನೋಡಿ, ವ್ಯವಸ್ಥಿತವಾದ ತ್ರಿವೇಣಿ ಸಂಗಮದಲ್ಲಿ ಈ ದಿನ ಕುಂಭಮೇಳ ಅಂತಕ್ಕಂಥದ್ದು ನಡೀತಾ ಇದೆ. ಯಾರು ಅಂತ ಒಂದು ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ಸಂಗಮವಾಗ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಕುಂಭಮೇಳ. ಆ ಕುಂಭಮೇಳದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೋ ಅಂಥವರಿಗೆ ಇರ್ತಕ್ಕಂಥ ಪಾಪ ಪರಿಹಾರವಾಗತ್ತೆ. ಹಾಗಂತ ಈ ಅಮಾವಾಸ್ಯೆಯಲ್ಲಿ ಅಯ್ಯೋ ಅಷ್ಟು ದೂರ ಹೋಗ್ಬೇಕಾ ಗುರುಗಳೇ? ಖಂಡಿತವಾಗಿ ಇಲ್ಲ. ನಾವು ಮಂತ್ರದಲ್ಲೇ ಹೇಳ್ತೇವೆ, ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು. ಹೌದಲ್ವಾ? ಪವಿತ್ರವಾಗಿರ್ತಕ್ಕಂಥ ಕಾವೇರಿ ನಮ್ಮ ಒಂದು ಕರ್ನಾಟಕದಲ್ಲಿ ಹರಿತಾ ಇದ್ದಾಳೆ. ಕಾವೇರಿಗೆ ಹೋಗಿ ವ್ಯವಸ್ಥಿತವಾಗಿ ಸ್ನಾನವನ್ನ ಮಾಡಿ ಹತ್ತಿರದಲ್ಲೇ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ನೋಡಿ. ಸೋಮವಾರ ನಮಗೆ ಪುಷ್ಯ ಮಾಸದ ಅಮಾವಾಸ್ಯೆ ಅಂತಕ್ಕಂಥದ್ದು ನಮಗೆ ಲಭ್ಯವಾಗಿದೆ. ಶಿವನ ಆಲಯಕ್ಕೆ ಹೋಗಿ ಆ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡಿದಾಗ ಮಾಡಿರ್ತಕ್ಕಂಥ ಪಾಪಗಳೂ ಕೂಡ ಪರಿಹಾರವಾಗಿ ಅನುಕೂಲಗಳು ನಿಮಗೆ ಲಭ್ಯವಾಗುತ್ತೆ. ಬಹಳಷ್ಟು ಮನೋವಾಂಚಲ್ಯ ಇಟ್ಕೊಂಡಿರ್ತೀರಾ, ಅಯ್ಯೋ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಇನ್ನೊಂದು ಮತ್ತೊಂದು ಮಗದೊಂದು, ಶತ್ರು ಬಾಧೆ ನಿವಾರಣೆ, ಇವೆಲ್ಲವೂ ಕೂಡ ಖಂಡಿತವಾಗಿ ಈ ದಿನ ನದಿ ಸ್ನಾನವನ್ನ ಮಾಡಿ ಶಿವಾಲಯಕ್ಕೆ ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡಿದಾಗ, ಯಥಾನುಶಕ್ತಿ ಸೇವೆಯನ್ನ ಮಾಡಿದಾಗ ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಇನ್ನೊಂದು ವಿಚಾರವನ್ನ ನಾವು ನೋಡಿದಾಗ,
ವಿಷ್ಣುವಿನ ವಾಹನ, ಶ್ರೀಮನ್ನಾರಾಯಣನ ವಾಹನ ಗರುಡ. ಆ ಗರುಡ ಜಯಂತಿ ದಿವಸ ನಾವೇನು ಮಾಡಬೇಕು, ಹತ್ತಿರದಲ್ಲೇ ಇರತಕ್ಕಂಥ ಒಂದು ಗರುಡನ ವಿಗ್ರಹ, ಅಂದರೆ ಶ್ರೀಮನ್ನಾರಾಯಣನ ದೇವಾಲಯಕ್ಕೆ ಹೋದಾಗ ಅಲ್ಲಿ ಗರುಡನ ವಿಗ್ರಹ ಅಂತಕ್ಕಂಥದ್ದು ಇರುತ್ತೆ. ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಅನುಗ್ರಹ ನಮಗೆ ಬೇಕು. ಲಕ್ಷ್ಮಿ ಮಾತ್ರ ಎಲ್ಲರಿಗೂ ಕೂಡ ಬೇಕು. ಆದರೆ ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ಶ್ರೀಮನ್ನಾರಾಯಣ ಇರ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ನಾರಾಯಣನ ಅನುಗ್ರಹ ಬೇಕು ಅಂತ ಅಂದರೆ ಗರುಡನ ಸಹಾಯ ಬೇಕು. ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ದೃಷ್ಟಿ ಬೀಳಬೇಕು ಅಂತ ಅಂದರೆ ವ್ಯವಸ್ಥಿತವಾಗಿ ಈ ದಿನ ಗರುಡ ಜಯಂತಿಯ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಯಾವ ರೀತಿ ಮಾಡಬೇಕು? ವ್ಯವಸ್ಥಿತವಾಗಿ ಗರುಡನ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡುವುದು, ವಸ್ತ್ರಧಾರಣೆಯನ್ನು ಮಾಡುವುದು, ಶ್ವೇತ ಪುಷ್ಪಗಳನ್ನು ಧಾರಣೆಯನ್ನು ಮಾಡ್ತಕ್ಕಂಥದ್ದು, ಸಿಹಿ ಪದಾರ್ಥವನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು, ಬಡ ಮಕ್ಕಳಿಗೆ ವಿನಿಯೋಗವನ್ನು ಮಾಡ್ತಕ್ಕಂಥದ್ದು, ಅನಾಥ ಮಕ್ಕಳಿಗೆ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಗರುಡನ ಅನುಗ್ರಹ ಸಿಗುತ್ತೆ. ಆಗ ಗರುಡ ಮಹಾಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣನನ್ನ ನಿಮ್ಮ ಮನೆಯ ಬಳಿ ಕರ್ಕೊಂಡು ಬಂದು ದೃಷ್ಟಿಯ ಹಾಕೋ ರೀತಿ ವ್ಯವಸ್ಥೆಯನ್ನು ಮಾಡ್ತಾನೆ ಅಂತಕ್ಕಂಥದ್ದು ಪ್ರತೀತ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಆ ಗರುಡನ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ಕುಲದೇವತೆಯನ್ನ ನಾನೂ ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಪುಷ್ಯ ಮಾಸದ ಕರಾಳ ಅಮಾವಾಸ್ಯೆ ಯಾರಿಗೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ಹಾಗೆ ಗರುಡ ಆಚರಣೆಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಇದೆಲ್ಲದರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ.